ನೀವು 4 ಜನ ಮಾತಾಡ್ತಾರ ಅಂತೇಳಿ ಭಾಳ ತಲೆ ಕೆಡಿಸ್ಕೋಬೇಡ. ಇದೊಂದು ಪುಸ್ತಕ ಐತಿ, ಎಷ್ಟೊತ್ತಕ್ಕೆ ಹಿಡ್ಕೋತೀರಿ? ಭಾಳ ಅಂದ್ರೆ ಒಂದು 25 ನಿಮಿಷ. 25 ನಿಮಿಷ ಆದ್ಗಳೇನ ಈ ಕೈ ನೋಯಾಕತ್ತದ ಅಂತೇಳಿ ತೆಗೆದು ಕೆಳಗೆ ಇಡ್ತಿರಲ್ಲ? ಈ ಕೈ ನೋಯಾಕತ್ತದಂತ ತೆಗೆದು ಕೆಳಗೆ ಇಡ್ತಿರಲ್ಲ? ನೋಡ್ರಿ, ಕೈಯಾಗಿ ಹಿಡ್ಕೊಂಡಿರುವಂತ ಒಂದು ಹೂ ಆಗಿರ್ಬೋದು, ಒಂದು ಪುಸ್ತಕ ಆಗಿರ್ಬೋದು, ವಜ್ಜ ಆಕತ್ತಂತೇಳಿ ಕೈ ನೋವಾಕತ್ತಂತೇಳಿ ತೆಗೆದು ಕೆಳಗಿಡುವಂತಹ ಜ್ಞಾನ ನಮ್ಮೊಳಗೈತಿ. 4 ಜನ ಮಾತಾಡಿರುವಂತಹ ಮಾತು ನಮಗ ಬಹಳ ಚುಚ್ಚಿ ತ್ರಾಸ ಮಾಡಾಕತ್ತೈತಿ. ಇದನ್ನ ಬಾಳೊತ್ತಗ ಇಟ್ಕೊಂಡ್ರೆ ತಲೆ ನೋವು ಬರ್ತದ ಅನ್ನುವಂತಹ ಜ್ಞಾನ ನಮಗೊಳಗಿಲ್ಲಲ್ಲ. ಹೆಂಗ ಕೈ ನೋವು ಬಂದಾಗ ಈ ಪುಸ್ತಕ ಈ ಹೂವನ್ನು ಹೆಂಗ ಕೆಳಗಿಡ್ತೇವೋ ಹಂಗ ತಲೆ ನೋವು ಬರ್ತದಂತೇಳಿ 4 ಜನ ಮಾತಾಡೋರು ಮಾತು ತೆಗೆದು ಕೆಳಗಿಟ್ಟು ಬಿಡ್ಬೇಕು. ಅಂದ್ರನ ಬದುಕಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಯಾವತ್ತು ಎಲ್ಲಾರು ಮಾತಾಡೋರು ಇರೋರ, ಮಾತಾಡೋರನ್ನ ಬಿಟ್ಟು ಮರೆತು ನಾವು ಬದುಕೋದು ಕಲಿಬೇಕು.